ನೀವು 30-35 ವರ್ಷ ಇರುವಾಗ ಲೈಫ್ ಸಡನ್ಲಿ ಸ್ಲೋ ಅನಿಸುತ್ತಾ? ಮನೆ ಇಲ್ಲ, ಕಾರು ಇಲ್ಲ, ಪ್ರಮೋಷನ್ ಇಲ್ಲ, ಬಿಲ್ಸ್ ಮಾತ್ರ ಜಾಸ್ತಿ. ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸು ಬರೋದಿಲ್ಲ, ಲೈಫ್ ಕೈ ತಪ್ತಾ ಇದೆ ಅನಿಸುತ್ತಾ? ಡೋಂಟ್ ವೆರಿ, ನೀವು ಒಬ್ಬರೇ ಅಲ್ಲ. ಇದನ್ನು ಮಿಡ್ ಲೈಫ್ ಕ್ರೈಸಿಸ್ ಅಂತಾರೆ. 2025 ಇದು ಅತಿ ಹೆಚ್ಚು ಆಗ್ತಾ ಇದೆ. ಹಾಗೆ ಇದರಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ನೋಡೋಣ. ಹಳೆಯ ಕಾಲ ಸಿಂಪಲ್ ಇತ್ತು. ಜಾಬ್, ಮದುವೆ, ಮನೆ, ಮಕ್ಕಳು, ಸ್ಟೋರಿ ಮುಗೀತು. ಈಗ ಫುಲ್ ಕಾಂಪಿಟೇಷನ್. ಇನ್ಸ್ಟಾ ಓಪನ್ ಮಾಡಿದ್ರೆ ಫ್ರೆಂಡ್ಸ್ ವೆಕೇಷನ್ ಪಿಕ್ಚರ್ಸ್, ಟೀಮ್ ಔಟಿಂಗ್, ಪ್ರಮೋಷನ್ಸ್, ಮ್ಯಾರೇಜ್ ಪಿಕ್ಚರ್ಸ್. ತಕ್ಷಣ ಅನಿಸುತ್ತೆ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ಖುಷಿಯಾಗಿದ್ದಾರೆ, ನಾನೇ ಸ್ಟಕ್ ಆಗಿದ್ದೀನಿ ಅಂತ. ಮತ್ತು ರಾತ್ರಿ ನಿದ್ದೆ ಕೂಡ ಬರೋದಿಲ್ಲ. ಆದರೆ ಇದು ನಿಮ್ಮ ತಪ್ಪಲ್ಲ. ಮಿಲೇನಿಯಲ್ಸ್, ಜೆನ್ಜಿ ಸ್ಟ್ರೆಸ್ ಟಾಪ್ ಲೆವೆಲ್. ಕೆರಿಯರ್ ಮಾಡಬೇಕು, ಲವ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು, ಹೆಲ್ತ್ ಕೇರ್ ಮಾಡಬೇಕು, ಇನ್ಸ್ಟಾ ಇಮೇಜ್ ಮೇಂಟೈನ್ ಮಾಡಬೇಕು. 30 ವಯಸ್ಸಿಗೆ ಮೆಂಟಲಿ ಫುಲ್ ರಿಟೈರ್ಡ್ ಆಗಿರ್ತೀವಿ. ಇದು ನಾರ್ಮಲ್. ಮಿಡ್ ಲೈಫ್ ಕ್ರೈಸಿಸ್ ಅಂದರೆ ನೀನು ಫೇಲ್ ಅಂತಲ್ಲ, ಇದು ಮೈಂಡಿಂದ ಸಿಗ್ನಲ್. ಸ್ಟಾಪ್, ಲೈಫ್ ರೀಸೆಟ್ ಮಾಡ್ಕೋ, ನಿಮಗೆ ಮುಖ್ಯವಾದದ್ದನ್ನು ಚೂಸ್ ಮಾಡು. ಯಾರು ಸಕ್ಸಸ್ಫುಲ್ ಆಗಿದ್ದಾರೋ ಅವರ ಗ್ರೋತ್ ಮ್ಯಾಕ್ಸಿಮಮ್ ಆಗಿರೋದು ಬ್ರೇಕ್ ಡೌನ್ ಆದಮೇಲೆ. ಈ ಸಿಂಪಲ್ ಸ್ಟೆಪ್ ಫಾಲೋ ಮಾಡಿ. ಸ್ಟೆಪ್ 1, ಫಸ್ಟು ಕಂಪೇರ್ ಮಾಡೋದು ಸ್ಟಾಪ್ ಮಾಡಿ. ನಿಮ್ಮ ಟೈಮ್ ಲೈನ್ ಬೇರೆ, ಯಾವ ಕೆಲಸ ಆಗಬೇಕೋ ಅವಾಗ ಆಗುತ್ತೆ. ವೈ ಸ್ಟ್ರೆಸ್? ಎರಡನೇದು, ಟೇಕ್ ಸ್ಮಾಲ್ ಸ್ಟೆಪ್ಸ್ ಡೈಲಿ ಒಂದು ಸ್ಕಿಲ್ ಕಲ್ತ್ಕೊಳ್ಳಿ ಟು ಬಿ ಇನ್ ಎ ಕಾಂಪಿಟೇಷನ್. ಡೈಲಿ ಒಂದು ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಡೈಲಿ ಒಂದು ಗೋಲ್. ಮೂರನೇದು, ಯಾವಾಗಲೂ ಪಾಸಿಟಿವ್ ಜನರ ಜೊತೆ ಇರಿ. ನೆಗೆಟಿವ್ ಜನರಿಂದ ದೂರ ಇರಿ, ಅವರಿಂದ ಯಾವ ಯೂಸ್ ಆಗೋದಿಲ್ಲ. ನಿಮ್ಮ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿ, ಇವತ್ತೇ ಬೆಸ್ಟ್ ಡೇ. ವಿಡಿಯೋ ಲೈಕ್ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಗೆ. ಕಮೆಂಟ್ನಲ್ಲಿ ನಿಮ್ಮ ಸ್ಟ್ರಗಲ್ ಏನು ಅಂತ ಅಪ್ಡೇಟ್ ಮಾಡಿ. ಒಟ್ಟಿಗೆ ಡಿಸ್ಕಸ್ ಮಾಡೋಣ. ಯಾರು ನೀವು ಒಬ್ಬಂಟಿ ಅನ್ಕೋಬೇಡಿ.